ವಸತಿ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ನಡೆಸಲಿವೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಂಡ್ಯದಲ್ಲಿ ಇಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಧಾನಮಂತ್ರಿ ವಸತಿ ಯೋಜನೆ ಸೇರಿದಂತೆ ಎಲ್ಲಾ ಯೋಜನೆಗಳಲ್ಲೂ ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇದನ್ನು ವಿರೋಧಿಸಿ ಶೀಘ್ರದಲ್ಲಿಯೇ ಪ್ರತಿಭಟನೆ ನಡೆಸಲಾಗುವುದು ಎಂದರು. ವಸತಿ ಇಲಾಖೆಯಲ್ಲಿನ ಅಕ್ರಮಗಳಿಂದ ನಿರ್ಗತಿಕರು, ಬಡವರು, ಹಿಂದುಳಿದವರು ಮನೆಗಳಿಂದ ವಂಚಿತರಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ರಕ್ತ ಇರುವಂತ ಜಿಗಣೆಗಳು ಅವರು ಒಂದು ರೀತಿ ರಕ್ತವನ್ನ ಹೀರ್ತಾ ಇದ್ದಾರೆ. ಇವತ್ತು ಆಕ್ಚುಲಿ ಬಡವರಿಗೆ ಮನೆ ಕೊಡಬೇಕು ಅಂತ ಇರೋದು. ಬಡವರಿಗೆ ಮನೆ ಕೊಡೋದಲ್ಲ, ಬಡವರ ಮನೆಗಳನ್ನು ಸೇಲ್ ಮಾಡ್ತಾ ಇದ್ದಾರೆ ಇವರು. ಆಕ್ಚುಲಿ ಬಡವರ ಮನೆಗಳಿಗೆ ಕೊಡಬೇಕು, ಅವ್ರಿಗೆ ಏನು ಲೋನಾ ಏನು ಮಾಡಿ ಅವ್ರಿಗೆ ಮನೆ ಒಳಗಡೆ ಸೇರಬೇಕು ಅಂತ ಅದನ್ನೇ ಆ್ಯಕ್ಷನ್ ಮಾಡಿಬಿಟ್ಟಿದ್ದಾರೆ. ಸೇಲ್ ಥರ ಮಾಡಿಬಿಟ್ಟಿದ್ದಾರೆ. ಯಾರಿಗೆ ಸಿಕ್ಕಿಲ್ಲ, ದುಡ್ಡುಗೋಸ್ಕರ ಮನೆ ಆದಮೇಲೆ ಭಾಳಷ್ಟು ಜನಕ್ಕೆ ಮನೆಯೇ ಸಿಕ್ಕಿಲ್ಲ. ಅವರೆಲ್ಲರನ್ನೂ ಮಾತಾಡ್ತೀರಿ, ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ತೀರಿ. ಅಲ್ಲಿ ಅವ್ರನ್ನ ಸೇರಿಸಿ ಅವ್ರ ಮುಖಾಂತರ DC ಆಫೀಸು ಅಥವಾ ಈ ಇದೆಯಲ್ಲ ವಸತಿ ಆಫೀಸ್ಗಳಿದೆಯಲ್ಲ, ಅಲ್ಲಿ ಮುತ್ತಿಗೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀರಿ. ಮುತ್ತಿಗೆ ಹಾಕ್ತೀರಿ ಅಲ್ಲಿ ಜಿಲ್ಲಾ ವೈಸು ನಮ್ಮೆಲ್ಲ ಲೀಡ್ರಸ್ಸೂ ಕೂಡ, ಎಲ್ಲ ನಮ್ಮ ಮುಖಂಡರು ಕೂಡ ನನ್ನೂ ಸೇರಿಸಿ ಎಲ್ಲನೂ ಕೂಡ ನಾವು ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಇವ್ರನ್ನ ವಸತಿ ಯಾರ್ಯಾರಿಗೆ ಈ ಲಂಚದಿಂದ ಸಿಕ್ಕಿಲ್ಲ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಈ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡಿದ್ರಿ. ಮತ್ತು ಕುಮಾರಸ್ವಾಮಿಯವ್ರ ಹತ್ರನೂ ಈಗ ನಾನು ಮಾತಾಡಿದೆ, ಅವರು ಕೂಡ ಈ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಸೇರಿಕೊಂಡಂತೆ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ.